ಜೈ ಹಿಂದ್ ಎಲ್ಲರಿಗೆ. ಬಿ ಎಸ್ ಎಫ್ನಲ್ಲಿ ಹೆಡ್ ಕಾನ್ಸ್ಟೇಬಲ್ ಅಂತ ಹೇಳಿ ಏನು ಹುದ್ದೆಗಳನ್ನ ಕನ್ಫರ್ಮ್ ಮಾಡಿದಾರಲ್ಲ, ಸೊ ಅದು ಕೂಡ ಅಡ್ಮಿಟ್ ಕಾರ್ಡ್ ಮೆಸೇಜ್ಗಳು ಬಂದಿದ್ದಾವೆ, ಬಟ್ ಓಪನ್ ಆಗ್ತಾಯಿಲ್ಲ. ಒಂದಿಷ್ಟು ಜನಕ್ಕೆ ಹೆಡ್ ಕಾನ್ಸ್ಟೇಬಲ್ದು ಇಲ್ಲೇನೇ ಕಾಣ್ತಿದ್ದಿಲ್ಲ. ಏನಪ್ಪ ಅಂತಂದರೆ 14 ಅಂತಂದರೆ ಇಲ್ಲಿ ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥದ್ದು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಸ್ಟೆನೋಗ್ರಾಫರ್ ಕಮಾಂಡ್ ಸ್ಟೆನೋಗ್ರಾಫರ್ ಅಂತ ಹೇಳಿಸಿದ ಹೆಡ್ ಕಾನ್ಸ್ಟೇಬಲ್ ಮಿನಿಸ್ಟ್ರಿಯಲ್ ಕಮಾಂಡ್ ಅಂತ ಹೇಳಿಸಿದ. ಸೊ ಈ ಹುದ್ದೆಗಳದ್ದು ಕೂಡ ಒಂದಿಷ್ಟು ಜನಕ್ಕೆ ಮೆಸೇಜ್ಗಳು ಬಂದಿದ್ದಾವೆ, ಒಂದಿಷ್ಟು ಜನಕ್ಕೆ ಮೆಸೇಜ್ಗಳು ಬಂದಿಲ್ಲ. ಸೊ ಏನೋ ಟೆಕ್ನಿಕಲ್ ಇಶ್ಯೂ ಅಂತ. ಸೊ ಮೇಲ್ಗಡೆದು ಏನಿದೆಯಲ್ಲ, ಇದು ಗ್ರೂಪ್ ಬಿ ಆ್ಯಂಡ್ ಸಿ ಅಂತ ಹೇಳಿಸಿದ ಇದು ಅಡ್ಮಿಟ್ ಕಾರ್ಡ್ ಶೋ ಆಗ್ತಾಯಿದೆ. SMT ವರ್ಕ್ಶಾಪ್ ಅಂತ ಏನಿದೆಯಲ್ಲ, ಇದು ಅಡ್ಮಿಟ್ ಕಾರ್ಡ್ ಶೋ ಆಗ್ತಾಯಿದೆ, ಬಟ್ ಇದು ಇನ್ನೂ ಶೋ ಆಗ್ತಾಯಿಲ್ಲ. ಅದಕ್ಕೆ ಎಷ್ಟೋ ಜನಕ್ಕೆ ಪ್ರತಿಯೊಬ್ಬರಿಗೆ ಡೌಟ್ ಕಾಡ್ತಾ ಇತ್ತು. ಸೊ ಒಂದಿಷ್ಟು ಜನಕ್ಕೆ ಬಂದವರಿಗೆ ಅವ್ರಿಗೆ ಕೂಡ ಅಡ್ಮಿಟ್ ಕಾರ್ಡ್ ಇನ್ನೂ ಓಪನ್ ಆಗ್ತಾಯಿಲ್ಲ. ಬಟ್ ಫಸ್ಟ್ ಒನ್ ಏನಿದೆಯಲ್ಲ, ಈ ಅಡ್ಮಿಟ್ ಕಾರ್ಡ್ ಓಪನ್ ಆಗ್ತಾಯಿದೆ. ಇಲ್ಲಿ ನೋಡ್ಕೊಡ್ರಿ, ಆ್ಯಕ್ಷನ್ ಅಂತ ಕೊಟ್ಟಾಗ ಪ್ರಿಂಟ್ ಅಡ್ಮಿಟ್ ಕಾರ್ಡ್ ಅಂತ ಬರ್ತಾಯಿದ್ದಲ್ಲ. ಹೆಡ್ ಕಾನ್ಸ್ಟೇಬಲ್ದು ಇನ್ನೂ ಕೂಡ ಅಡ್ಮಿಟ್ ಕಾರ್ಡ್ ಭಾಳಷ್ಟು ಜನಕ್ಕೆ ಶೋ ಆಗ್ತಾಯಿಲ್ಲ. ಅದು ಕೇವಲ ಇನ್ನೂ 4-5 ಡೇಸ್ನಲ್ಲಿ ಅಡ್ಮಿಟ್ ಕಾರ್ಡ್ ಬರುವಂಥ ಚಾನ್ಸಸ್ ಇದೆ. ಆ ಲಿಂಕ್ ಅಂಕಿ ಆಲ್ಮೋಸ್ಟ್ ಆಲ್ ಪ್ರತಿಯೊಬ್ಬರಿಗೆ ಜಿಮೇಲ್ಗೆ ಮೆಸೇಜ್ಗಳು ಬಂದಿದ್ದಾವೆ, ಒಬ್ಬೊಬ್ಬರಿಗೆ ಬಂದಿಲ್ಲ. ಬರೋ ಮಟ್ಟ ವೇಟ್ ಮಾಡಿರಿ. ಅದು ಬಂದ ತಕ್ಷಣವೇ ಇದನ್ನು ಯಾರಾದರೂ ಅರ್ಜಿಯನ್ನು ಸಲ್ಲಿಸಿದ್ರಪ್ಪ ಅಂತಂದ್ರೆ ಗ್ರೂಪ್ ಬಿ ಸಿ ಅಂತ ಹೇಳಿಸಿಂದ ಇದರೊಳಗೂ ಕೂಡ ನಾನ್ ಕಮಾಂಡ್ ಅಂತ ಹೇಳಿಸಿಂದ ಗೆಸ್ಟೆಡ್ ಅಂತ ಹೇಳಿಸಿಂದ ಇದರಲ್ಲಿ ಕೂಡ ಹುದ್ದೆಗಳನ್ನ ಕರೆದಿದ್ರು. ಇದು 12ನೇ ತರಗತಿ ಮೇಲೆ ಕೂಡ ಇತ್ತು. ಇದಕ್ಕೆ ಯಾರಾದರೂ ನೀವು ಅರ್ಜಿಗಳನ್ನ ಸಲ್ಲಿಸಿದ್ರಪ್ಪ ಅಂದ್ರೆ ಇದಕ್ಕೂ ಕೂಡ ಹೈಟ್ ಕಡಿಮೆ ಇದೆ. ನೀವೇನಾದರೂ ಅರ್ಜಿಯನ್ನು ಸಲ್ಲಿಸ್ತೀರಪ್ಪ ಅಂತಂದರೆ ಸೊ ಈ ಥರ ನೀವು ಲಿಂಕನ್ನು ಕೊಟ್ಟಿದ್ದೀನಿ, ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿದ್ದೀನಿ. ಅಲ್ಲಿ ಹೋಗಿ ಜಾಯಿನ್ ಆಗಿಬಿಟ್ಟು ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಈ ಅಡ್ಮಿಟ್ ಕಾರ್ಡ್ ಓಪನ್ ಆಗುತ್ತೆ ನಿಮಗೆ. ಇಲ್ಲಿ ಪ್ರಿಂಟ್ ಅಡ್ಮಿಟ್ ಕಾರ್ಡ್ ಅಂತ ಏನಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡ್ರಪ್ಪ ಅಂತಂದರೆ ನಿಮ್ಮ ಅಡ್ಮಿಟ್ ಕಾರ್ಡ್ ಕೂಡ ಶೋ ಆಗುತ್ತೆ. ಒಂದಿಷ್ಟು ಜನ ಏನು ಮಾಡಿದಿರಪ್ಪ ಅಂತಂದರೆ, ಎಲ್ಲ ನನ್ನ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಗೆ ರಿಕ್ವೆಸ್ಟ್ ಏನಪ್ಪ ಅಂದರೆ, ನೀವು ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥದ್ದನ್ನು ಪಾಸ್ವರ್ಡನ್ನು ಕಳ್ಕೊಂಡಿದ್ದೀರಿ. ಪಾಸ್ವರ್ಡನ್ನು ಕಳ್ಕೊಂಡಿದ್ದೀರಿ ಅಂತಂದರೆ ಏನು ಮಾಡಬೇಕು ಅಂತಲೇ ಡೌಟ್ ಇದೆಯಲ್ಲ ಎಲ್ಲರಿಗೂ ಕೂಡ. ಸೊ ನೀವು ಬಂದುಬಿಟ್ಟು ಅಡ್ಮಿಟ್ ಕಾರ್ಡನ್ನು ತಗೊಳ್ಳುವಾಗ ಸೊ ಅಲ್ಲಿ ನಿಮ್ಗೆ ಲಾಗಿನ್ ಮಾಡುವ ಟೈಮ್ನಲ್ಲಿ ನಿಮ್ಮ ಜಿಮೇಲ್ ಐ ಡಿಯನ್ನು ಕೇಳುತ್ತೆ. ಜಿಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಅಂತ ಕೇಳುತ್ತೆ. ಆವಾಗ ನೀವು ಏನು ಹಾಕಬೇಕಪ್ಪ ಅಂದರೆ, ಸೊ ನಿಮ್ಮ ಜಿಮೇಲ್ ಐ ಡಿ ಅರ್ಜಿಯನ್ನು ಸಲ್ಲಿಸುವಾಗ ಯಾವ ಜಿಮೇಲ್ ಐ ಡಿಯನ್ನು ಆಗಿರಲ್ಲ ಆ ಜಿಮೇಲ್ ಐಡಿಯನ್ನು ಹಾಕಿರಿ. ಕೆಳಗಡೆ ಪಾಸ್ವರ್ಡ್ ಅಂತ ಕೇಳುತ್ತೆ. ಪಾಸ್ವರ್ಡ್ ಅಂತ ಕೇಳಿದಾಗ ನೀವು ಅಪ್ಲಿಕೇಶನನ್ನು ಹಾಕುವಾಗ ಯಾವ ಪಾಸ್ವರ್ಡನ್ನು ಹಾಕಿದಿರಲ್ಲ, ಸೊ ಆ ಪಾಸ್ವರ್ಡನ್ನು ಹಾಕಿದರೆ ಮಾತ್ರ ಲಾಗಿನ್ ಅಂತ ಕೊಟ್ಟು ಸಬ್ಮಿಟ್ ಅಂತ ಕೊಟ್ಟಮೇಲೆ ಒಂದು ನಿಮ್ಮ ಅಪ್ಲಿಕೇಶನ್ನ ಸಲ್ಲಿಸಿರ್ತಕ್ಕಂಥ ಮೊಬೈಲಿಗೆ ಒಂದು OTP ಹೋಗುತ್ತೆ. ಆ OTP ಯನ್ನು ಅದರಲ್ಲಿ ಹಾಕಿದ ಮೇಲೇ ಸೊ ನಿಮ್ಗೆ ಅಡ್ಮಿಟ್ ಕಾರ್ಡ್ ಕೂಡ ಓಪನ್ ಆಗುತ್ತೆ. ಅದು ಈ ಥರ ಲಾಗಿನ್ ಆಗುತ್ತೆ. ಲಾಗಿನ್ ಆದಮೇಲೆ ಇನ್ನೂ ಹೆಡ್ ಕಾನ್ಸ್ಟೇಬಲ್ದು ಅಡ್ಮಿಟ್ ಕಾರ್ಡ್ ಶೋ ಆಗ್ತಾಯಿಲ್ಲ. ಸೊ ಆದ ತಕ್ಷಣವೇ ಸಡನ್ನಾಗಿ ನಾನು ನಿಮ್ಗೆ ಅದರದ್ದು ಇನ್ಫಾರ್ಮೇಷನನ್ನು ಕೊಡ್ತೀನಿ. ಯಾರೂ ಕೂಡ ಗಾಬರಿ ಆಗಕ್ಕೆ ಹೋಗ್ಬೇಡ್ರಿ. ಹೆಡ್ ಕಾನ್ಸ್ಟೇಬಲ್ ಅಡ್ಮಿಟ್ ಕಾರ್ಡ್ ಅಂತ ಹೇಳಿಸಿಂದ ಸೊ ಅದ್ರ ಮೇಲ್ಗಡೆ PUC ಮೇಲೆ ಕನ್ಫರ್ಮ್ ಆಗಿರ್ತಕ್ಕಂಥ ಅಡ್ಮಿಟ್ ಕಾರ್ಡನ್ನು ರಿಲೀಸ್ ಮಾಡಿದ್ದಾರೆ. ಹೆಡ್ ಕಾನ್ಸ್ಟೇಬಲ್ದು ಕೂಡ ಮೆಸೇಜ್ಗಳು ಬಂದಿದ್ದಾವೆ. ಇವತ್ತೇ ಬಿಡಲಿ ನಾಳೆ ಬಿಡಲಿ, ಬಿಟ್ಟ ತಕ್ಷಣವೇ ಅದರ ಇನ್ಫಾರ್ಮೇಷನನ್ನು ನಾನು ಕೊಡ್ತೀನಿ. ಫಿಸಿಕಲ್ ಯಾವ ಥರ ಇರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನೇನು ಇರುತ್ತೆ, ಏನೆಲ್ಲ ಬೇಕಾಗ್ತಾವೆ ಅಂತ ಹೇಳಿಸಿಂದ ಆ ಇನ್ಫಾರ್ಮೇಷನ್ನ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ನಿಮ್ಗೆ ನೀಡ್ತಾ ಹೋಗ್ತೀನಿ. ಓಕೆ, ಯಾರಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರಪ್ಪ ಅಂದರೆ ಸೊ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರನ್ನು ಮಾಡಿರಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ರೈಟ್ ಸೈಡಿಗೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಿದೆ. ಆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಾವು ಡೈಲಿ ಕೊಡ್ತಿರ್ತಕ್ಕಂಥ ಅಪ್ಡೇಟ್ಗಳು ನಿಮ್ಗೆ ನೋಟಿಫಿಕೇಷನ್ ಮುಖಾಂತರ ಬರ್ತಾನೆ ಇರ್ತದೆ. ಜೈ ಹಿಂದ್, ಜೈ ಕರ್ನಾಟಕ.